ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪರಮ ಪ್ರಸಾದದಲ್ಲಿರುವವೋ ನಮ್ಮ ಪ್ರೀತಿಯ ಪ್ರಭು ಯೇಸುವೇ, ನಿಮಗೆ ವಂದನೆ, ಆರಾಧನೆ, ಸ್ತುತಿ, ಸ್ತೋತ್ರ. ಪ್ರಭುವೇ, ನೀವು ನಮಗೆ ಮಾಡಿರುವ ಸರ್ವ ಉಪಕಾರಗಳಿಗಾಗಿ, ಈ ದಿನಕ್ಕಾಗಿ, ಈ ದಿನದ ನಿಮ್ಮ ರಕ್ಷಣೆಗಾಗಿ, ಇಡೀ ದಿನದ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ ಯಶಸ್ವಿಗೊಳಿಸಿದ್ದಕ್ಕಾಗಿ ನಿಮ್ಮನ್ನು ವಂದಿಸಿ ಸ್ತುತಿಸಿ ಆರಾಧಿಸುತ್ತೇವೆ. ಪ್ರಭುವೇ, ಪ್ರಿಯರೇ, ಬನ್ನಿ ಈ ದಿನ ಪ್ರಭು ಮಾಡಿದ ಅದ್ಭುತವೊಂದನ್ನು ನಾವು ಧ್ಯಾನಿಸೋಣ. ಮಾರ್ಕರ ಶುಭ ಸಂದೇಶ ಅಧ್ಯಾಯ 5 ವಾಕ್ಯಗಳು 1ರಿಂದ 20ರವರೆಗೆ. ಪ್ರಭು ಯೇಸು ಗೆನಜರೇತ್ ಪ್ರಾಂತ್ಯಕ್ಕೆ ಈಗಾಗಲೇ ಆಗಮಿಸುತ್ತಿದ್ದಾರೆ. ಇನ್ನೇನು ಗಲಿಲೆಯ ಸರೋವರವನ್ನ ದಾಟಿ ದೋಣಿ ಇಳಿದು ಹೋಗುವಾಗ ದೆವ್ವ ಹಿಡಿದ ಒಬ್ಬ ಮನುಷ್ಯ ಯೇಸು ಸ್ವಾಮಿಯನ್ನ ಎದುರುಗೊಳ್ಳುತ್ತಾನೆ. ಈತ ಗವಿಯೊಳಗೆ ಅಲ್ಲಿ ಗುಹೆಯೊಳಗೆ ಇದ್ದು ಕಾಡಿನಲ್ಲಿದ್ದು ತನ್ನನ್ನೇ ಕಲ್ಲುಗಳಿಂದ ಚಚ್ಚಿಕೊಳ್ಳುತ್ತಿದ್ದ, ತನ್ನನ್ನೇ ತಾನು ಹಾನಿ ಮಾಡಿಕೊಳ್ಳುತ್ತಿದ್ದ. ಯಾವುದೇ ಸರಪಳಿಗಳಿಂದ ಆತನನ್ನ ಬಂಧಿಸಿದರೂ ಸಹ ಆತನನ್ನ ಬಂಧಿಸಲು ಆಗುತ್ತಿರಲಿಲ್ಲ, ಅವುಗಳನ್ನು ತುಂಡರಿಸಿ ಹೋಗುತ್ತಿದ್ದ. ಯೇಸು ಸ್ವಾಮಿಯನ್ನ ಕಂಡ ಕೂಡಲೇ ಆತ ಕೂಗುತ್ತಾನೆ, ಸ್ವಾಮಿ ಯೇಸುವೇ, ಪರಮೋನ್ನತ ದೇವರ ಪುತ್ರರೇ, ನಿಮಗೇಕೆ ನಮ್ಮ ಗೊಡವೆ? ದೇವರಾನೆ ನಮ್ಮನ್ನು ಪೀಡಿಸಬೇಡಿ ಎಂದು ಅಬ್ಬರಿಸುತ್ತಾನೆ. ಏಕೆಂದರೆ ಈಗಾಗಲೇ ಯೇಸು ಮನಸ್ಸಿನಲ್ಲಿ ಆ ದೆವ್ವಕ್ಕೆ ಆತನನ್ನು ಬಿಟ್ಟು ಹೋಗುವುದು ಆಜ್ಞಾಪಿಸಿರುತ್ತಾರೆ. ಕೂಡಲೇ ಯೇಸು ಸ್ವಾಮಿ ಕೇಳ್ತಾರೆ, ಯಾರು ನೀವು? ನಿನ್ನ ಹೆಸರೇನು? ಆತ ಉತ್ತರಿಸ್ತಾನೆ, ಘನ, ಅಂದರೆ ನಾವು ಬಹುಮಂದಿ ಇದ್ದೇವೆ. ಕೂಡಲೇ ಆ ದೆವ್ವ ಪ್ರಭು ಯೇಸುವಿನಲ್ಲಿ ವಿನಂತಿಸುತ್ತೆ, ನಮ್ಮನ್ನ ಈ ಪ್ರಾಂತ್ಯದಿಂದ ಹೊರಗಟ್ಟಬೇಡಿ. ಅಲ್ಲೇ ಹತ್ತಿರದಲ್ಲಿ ದೊಡ್ಡ 2,000 ಹಂದಿಗಳು ಮೇಯುತ್ತಿದ್ದವು. ಆ ಹಂದಿಗಳೊಳಗೆ ಸೇರ್ಕೊಳ್ಳಿಕ್ಕೆ ಅನುಮತಿಯನ್ನ ಕೇಳ್ತವೆ. ಯೇಸು ಸ್ವಾಮಿ ಹೋಗಿ ಅಂದ ಕೂಡಲೇ ಆತನ ಮೈ ಮೇಲಿದ್ದ ದೆವ್ವಗಳು ಆ ಹಂದಿಗಳೊಳಗೆ ಹೊಕ್ಕವು. ಅಷ್ಟೂ ಹಂದಿಗಳು ಆ ಕಡಿದಾದ ಬೆಟ್ಟದಿಂದ ಜಾರಿ ಸರೋವರಕ್ಕೆ ಬಿದ್ದು ಎಲ್ಲ ಹಂದಿಗಳು ನಾಶವಾಗಿ ಹೋಗ್ತವೆ. ಇದನ್ನ ನೋಡುತ್ತಿದ್ದ ಹಂದಿ ಮೇಯಿಸುವವರು ಕೂಡಲೇ ಅಲ್ಲಿಂದ ಓಡಿ ಹೋಗಿ ಊರಿನಲ್ಲಿ ಈ ವಿಷಯವನ್ನ ತಿಳಿಸ್ತಾರೆ. ಅವರು ಓಡೋಡಿ ಬರ್ತಾರೆ ಯೇಸು ಸ್ವಾಮಿಯನ್ನ ನೋಡಲು. ಬರುವಾಗ ದೆವ್ವ ಹಿಡಿದು ಕ್ರೂರವಾಗಿ ಇದುವರೆಗೂ ಅರಚುತ್ತಿದ್ದ, ಅಲ್ಲಿ ಕಾಡುಗಳಲ್ಲಿ ಅಲೆದಾಡುತ್ತಿದ್ದ ವ್ಯಕ್ತಿ ಯೇಸು ಸ್ವಾಮಿಯ ಪಾದ ಪುಟದಲ್ಲಿ ಸಂಯಮದಿಂದ ಶಾಂತಿಯಿಂದ ಕುಳಿತಿದ್ದನ್ನು ನೋಡಿ ಅವರು ಆಶ್ಚರ್ಯಚಕಿತರಾಗ್ತಾರೆ. ಯೇಸು ಸ್ವಾಮಿಯ ಮೇಲೆ ಅವರಿಗೆ ವಿಶ್ವಾಸ ಹುಟ್ಟುತ್ತೆ. ಯೇಸು ಸ್ವಾಮಿಯ ಪಾವಿತ್ರತೆಯನ್ನು ಅರಿತ ಅವರು ತಮ್ಮ ಪ್ರಾಂತ್ಯವನ್ನ ಬಿಟ್ಟು ಹೋಗಲು ಮನವಿ ಮಾಡ್ತಾರೆ. ಹಾಗೆ ಯೇಸು ಸ್ವಾಮಿ ಅಲ್ಲಿಂದ ಹೊರಡುತ್ತಿರುವಾಗ ಆ ಆರೋಗ್ಯಯುತ ದೆವ್ವಗಳಿಂದ ಬಿಡುಗಡೆಗೊಂಡ ವ್ಯಕ್ತಿ ಯೇಸು ಸ್ವಾಮಿಯಲ್ಲಿ ಕೇಳ್ಕೊಳ್ತಾನೆ, ನಾನು ನಿಮ್ಮ ಜೊತೆ ಬರ್ತೇನೆ. ಆಗ ಯೇಸು ಸ್ವಾಮಿ ಆತನಿಗೆ ನುಡಿತಾರೆ, ಬೇಡ, ನೀನು ನಿನ್ನ ಮನೆಗೂ ನಿನ್ನ ಸ್ವಜನರ ಬಳಿಗೂ ನಿನ್ನ ಊರಿಗೂ ಮರಳಿ ಹೋಗು. ಹಾಗೂ ದೇವರು ನಿನಗೆ ಮಾಡಿರುವ ಈ ಮಹಾ ಉಪಕಾರವನ್ನ ತೋರಿಸಿರುವ ಕರುಣೆಯನ್ನು ಅವರಿಗೆ ಹೇಳು. ಅಂದರೆ ಪಡೆದಿರುವ ಉಪಕಾರವನ್ನ ಸ್ಮರಿಸು, ಇತರರಿಗೆ ಸಾಕ್ಷಿಯಾಗಿ ಬದುಕು ಅಂತ ಹೇಳಿ ಯೇಸು ಸ್ವಾಮಿ ಆತನಿಗೆ ಕರೆ ಕೊಡ್ತಾರೆ. ಆತ ಹೋಗ್ತಾನೆ. ದೆಕಪೋಲಿಯ ಇಡೀ ನಾಡಿನಲ್ಲಿ ಯೇಸು ಸ್ವಾಮಿಯ ಮಹಿಮೆಯನ್ನ ಸಾರ್ತಾನೆ. ಕೇಳಿದವರೆಲ್ಲರೂ ಆಶ್ಚರ್ಯಗೊಂಡು ಯೇಸು ಸ್ವಾಮಿಯನ್ನ ವಿಶ್ವಾಸಿಸುತ್ತಾರೆ. ಪ್ರಿಯರೇ, ಪ್ರಭು ಯೇಸುವಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಮ್ಮ ಜೀವನದಲ್ಲಿ ವಿವಿಧ ರೀತಿ ಇರುವ ದುರಭ್ಯಾಸಗಳಿರಬಹುದು, ನಮ್ಮ ದುಷ್ಟ ಸ್ವಭಾವಗಳಿರ್ಬೋದು, ದೆವ್ವದ ರೀತಿಯಲ್ಲಿ ನಮ್ಮನ್ನ ಕಾಡುತ್ತಿರುವ ವಿವಿಧ ಚಿಂತೆ ಪೇಚಾಟಗಳಿರಬಹುದು. ಅವುಗಳನ್ನು ಓಡಿಸಲು, ನಮ್ಮಿಂದ ಅವುಗಳನ್ನು ದೂರ ಮಾಡಲು ಪ್ರಭು ಯೇಸುವಿಗೆ ಸಾಧ್ಯವಿದೆ. ನಮ್ಮನ್ನೇ ನಾವು ಪ್ರಭು ಯೇಸುವಿಗೆ ಸಮರ್ಪಿಸಿಕೊಳ್ಳೋಣ. ಅಷ್ಟೇ ಅಲ್ಲ, ಪ್ರಭು ಯೇಸುವಿನಿಂದ ನಾವು ಪಡೆದಿರುವ ಉಪಕಾರಗಳನ್ನ ಇತರರಿಗೆ ಸಾರೋಣ. ಪ್ರಭು ಯೇಸುವಿನ ಮಹಿಮೆಯನ್ನ ಕೊಂಡಾಡೋಣ. ಹಾಗೂ ಹಲವರನ್ನ, ಇನ್ನಿತರರನ್ನ ಪ್ರಭು ಯೇಸುವಿನ ಬಳಿ ಕರೆತರೋಣ. ಪರಮ ಪ್ರಸಾದದಲ್ಲಿರುವ ಪ್ರಭುವೇ, ನಮ್ಮ ವಿಶ್ವಾಸವನ್ನ ದೃಢಪಡಿಸಿರಿ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮೆಲ್ಲ ಕೋರಿಕೆಗಳನ್ನು ಆಶೀರ್ವದಿಸಲಿ. ಆಮೇನ್.